ಲಿಂಗಾಯತ ಧರ್ಮದ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರ. ಡಿಕೆ ಶಿವಕುಮಾರ್ಗೆ ಕೆಸಿ ವೇಣುಗೋಪಾಲ್ ಅವರು ಸಖತ್ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಲಿಂಗಾಯತ ಧರ್ಮದ ಬಗ್ಗೆ ನಾವು ನಮ್ಮ ಸರ್ಕಾರ ಅವಧಿಯಲ್ಲಿ ತಪ್ಪು ಮಾಡಿದ್ವಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರಿಗೆ. ಈಗ ಕೆಸಿ ವೇಣುಗೋಪಾಲ್ ದೂರವಾಣಿ ಕರೆ ಮಾಡಿ ಅವರು ಮಾತನಾಡಿದ್ರು. ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಚಾರ್ಜ್ ಅನ್ನು ತೆಗೆದುಕೊಂಡಿರುವುದು ಕರ್ನಾಟಕದ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು. ಲಿಂಗಾಯತ ಕುರಿತಾದಂತಹ ಹೇಳಿಕೆ ಈ ಸಂದರ್ಭದಲ್ಲಿ ಬೇಕಿತ್ತ? ಈ ಧರ್ಮದ ಬಗ್ಗೆ ಮಾತನಾಡಿದ್ದು ಯಾಕೆ? ಸಂಬಂಧ ಇಲ್ಲದಂತಹ ವಿಚಾರದ ಬಗ್ಗೆ ಯಾಕೆ ಮಾತನಾಡಿದ್ರಿ ಅಂತ ಕೆಸಿ ವೇಣುಗೋಪಾಲ್ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲೆಕ್ಷನ್ ವೇಳೆ ಈ ರೀತಿಯಾದಂತಹ ಹೇಳಿಕೆ ಸರಿನಾ? ಇದರಿಂದ ಪಕ್ಷದ ಮೇಲೆ ಪರಿಣಾಮ ಬೀರೋದಿಲ್ವಾ ಅಂತ ಹೇಳಿದ್ದಾರೆ. ಬೇಡದ ವಿಚಾರಕ್ಕೆ ಯಾಕೆ ತಲೆ ಹಾಕ್ತಿದ್ದೀರಿ? ಈ ರೀತಿಯಾದಂತಹ ಅನವಶ್ಯಕ ವಿಚಾರಗಳು ಯಾಕೆ? ಪಕ್ಷದಲ್ಲಿ ನಿಮಗೆ ಏನಿದೆಯೋ ಅದನ್ನ ಮಾತ್ರ ಮಾಡಿ, ಇಲ್ಲ ಸಲ್ಲದ ಹೇಳಿಕೆಯನ್ನ ನೀಡಿ ಗೊಂದಲವನ್ನ ಸೃಷ್ಟಿ ಮಾಡಬೇಡಿ. ನಿಮ್ಮ ವಿರುದ್ಧ ಲಿಂಗಾಯತ ನಾಯಕರು ತಿರುಗಿ ಬಿದ್ದಿದ್ದಾರೆ ಅಂತ ಅವರು ಇದೀಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇದೀಗ ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮುಜುಗರ, ಒಂದು ರೀತಿ ಆಂತರಿಕ ಸಮರ ಉಂಟಾಗಿದೆ. ಎಂ ಬಿ ಪಾಟೀಲ್ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಈಗ ಕೆಸಿ ವೇಣುಗೋಪಾಲ್ ಯಾವ ರೀತಿಯಾದಂತಹ ಕ್ಲಾಸ್ ತೆಗೆದುಕೊಂಡಿದ್ದಾರೆ? ಅವಿನಾಶ್, ಪ್ರಮುಖವಾಗಿ ಈಗಾಗಲೇ ಲಿಂಗಾಯತ ಧರ್ಮದ ವಿಚಾರವಾಗಿ ಸಚಿವ ಡಿಕೆ ಶಿವಕುಮಾರ್ ಒಂದು ಹೇಳಿಕೆ ಏನಿದೆ, ಇದು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತದ್ದು. ಒಂದ್ ಕಡೆ ಲಿಂಗಾಯತ ನಾಯಕರು ಅವರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದ್ ಕಡೆ ಇವೆಲ್ಲ ಬೆಳವಣಿಗೆಗಳನ್ನ ನೋಡಿರತಕ್ಕಂತ ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕರ್ತಕ್ಕಂತ ಕೆಸಿ ವೇಣುಗೋಪಾಲ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ಖುದ್ದು ದೂರವಾಣಿ ಕರೆ ಮಾಡೋದ್ರ ಮೂಲಕವಾಗಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ವಿಚಾರ ಅಂದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವಾಗಿ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಆ ಒಂದು ವಿಚಾರ, ಈ ಒಂದು ಹೇಳಿಕೆ ಈ ಒಂದು ಸಂದರ್ಭದಲ್ಲಿ ಬೇಕಿತ್ತ ಅನ್ನುವಂತಹ ಒಂದು ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಏನು ಇಂದಿನ ಸರ್ಕಾರ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಈ ಒಂದು ನಿರ್ಧಾರ ಕೈಗೊಂಡಿದ್ರು. ನಂತರವಾಗಿ ಆ ಒಂದು ವಿಚಾರ ವಿಧಾನಸಭಾ ಚುನಾವಣೆಗಷ್ಟೇ ಸೀಮಿತವಾಗಿ ಮುಗಿದೋಗಿದೆ. ಈಗ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಎಲ್ಲರೂ ಕೂಡ ಮೈತ್ರಿ ಸರ್ಕಾರ ಮಾಡ್ಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ? ನೀವು ಏನು ಅನವಶ್ಯಕವಾದಂತಹ ವಿಚಾರಗಳಿಗೆ ನೀವು ಏನು ಅವರಿಗೆ ಒಂದು ಮೂಗು ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಡಿಕೆ ಶಿವಕುಮಾರ್ ದೂರವಾಣಿ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಬೆಳಗಾವಿ ರಾಜಕಾರಣ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿ ಜಾರಕಿಹೊಳಿ ಬ್ರದರ್ಸ್ ಅವರ ವಿಚಾರದಲ್ಲೂ ಕೂಡ ನೀವು ಮೂಗು ತೋರಿಸಿ ಬಹಳ ಆಕ್ರೋಶಕ್ಕೆ ಗುರಿಯಾಗಿದ್ರಿ. ಈಗ ಮತ್ತೊಂದ್ ಕಡೆ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ನೀವು ಮತ್ತೆ ಮೂಗು ತೋರಿಸೋದ್ರ ಮೂಲಕವಾಗಿ ಲಿಂಗಾಯತ ಧರ್ಮದ ನಾಯಕರು ಏನಿದ್ದಾರೆ ಅವರಿಗೆ ಒಂದು ಕೆಂಗಣಿಗೆ ಗುರಿಯಾಗಿರುವಂತದ್ದು. ಹೀಗಾಗಿ ಈ ಒಂದು ನಿಮ್ಮ ಒಂದು ಹೇಳಿಕೆಯಿಂದಾಗಿ ಪ್ರಮುಖವಾಗಿ ಪಕ್ಷದಲ್ಲಿ ಸಾಕಷ್ಟು ಆಕ್ರೋಶ ಉಂಟಾಗಿರುವಂತದ್ದು. ಪ್ರಮುಖವಾಗಿ ಲಿಂಗಾಯತ ನಾಯಕರುಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪಕ್ಷದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಒಂದು ಅಸಮಾಧಾನ ಉಂಟಾಗಿದೆ. ಈ ಒಂದು ಅಸಮಾಧಾನ ಯಾವ ರೀತಿ ನಾವು ಶಮನ ಮಾಡಬೇಕು? ಹೀಗಾಗಿ ನೀವು ಈ ಒಂದು ವಿಚಾರದಲ್ಲಿ ನೀವು ಈ ಒಂದು ಅನವಶ್ಯಕ ವಿಷಯಗಳಲ್ಲಿ ನೀವು ಮೂಗು ತೋರಿಸೋದು ಎಷ್ಟು ಮಟ್ಟಿಗೆ ಸರಿ? ಹೀಗಾಗಿ ಈ ಒಂದು ಮುಂದಿನ ಏನು ಉಪಚುನಾವಣೆ ಕೂಡ ಇದೆ, ಈ ಉಪಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ರೆ ನಾವು ಯಾವ ರೀತಿಯಾದಂತಹ ಒಂದು ಜನರ ಹತ್ರ ಒಂದು ಹೋಗ್ಬೇಕು? ಈಗಾಗಲೇ ಒಗ್ಗಟ್ಟಿನ ಜಪ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆ ಕೊಟ್ಟು ಪಕ್ಷದಲ್ಲೇ ಈ ರೀತಿ ಒಂದು ರೀತಿ ಗೊಂದಲ ಸೃಷ್ಟಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ತರಾಟೆಗೆ ಡಿಕೆ ಶಿವಕುಮಾರ್ ಅವರನ್ನ ಇವತ್ತು ವೇಣುಗೋಪಾಲ್ ಅವರು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ಏನು ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಹೇಳಿಕೆ ವಿಚಾರವಾಗಿ ಈಗಾಗಲೇ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ನಾನು ಹೇಳಿಕೆ ಏನ್ ಕೊಟ್ಟಿದ್ದೇನೆ ಅದಕ್ಕೆ ಈಗಲೂ ಕೂಡ ಬದ್ಧ, ನಾನು ಯಾರಿಗೂ ಕೂಡ ಕ್ಷಮೆ ಕೇಳುವ ಅಗತ್ಯತೆ ಇಲ್ಲ ಅನ್ನುವಂತಹ ಡಿಕೆ ಶಿವಕುಮಾರ್ ಅಂತ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ವೇಣುಗೋಪಾಲ್ ಅವರು ಕೂಡ ಈ ಡಿಕೆ ಶಿವಕುಮಾರ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಅವಿನಾಶ್. ಎಸ್, ಓಕೆ ಕೃಷ್ಣ, ಧನ್ಯವಾದ. ಈಗ ಡಿಕೆ ಶಿವಕುಮಾರ್ ಅವರೇ ಮಾತನಾಡ್ತಿದ್ದಾರೆ, ಬನ್ನಿ ನೋಡ್ಕೊಂಡು. ನಮ್ಮಂತವ್ರ ಕೆಲಸ ಅಲ್ಲ. ಬಹಳ ಸಂತೋಷ. ನಾನೇನು ಅವ್ರು ಹೋರಾಟ ಮಾಡಿದ್ದಾರೆ, ಅವ್ರ ಅಪೇಕ್ಷೆ ವ್ಯಕ್ತಪಡಿಸಬೇಕಾದ್ದೆ ಮಾಡಲಿ. ಅವರು ಕೆಲವರು ಪರ ಇದ್ದವರು ಒಂಥರ ಹೇಳ್ತಾರೆ, ಕೆಲವರು ವಿರೋಧ ಹೇಳ್ತಾರೆ. ನಾನು ಎಲ್ಲರಿಗೂ ಸಮಾಧಾನ ಮಾಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಮೆಚ್ಚುವಂತ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು ನನಗೆ ಸಮಾಧಾನ ಆಗಿದೆ, ನನ್ನ ಒಂದು ತೀರ್ಮಾನ ಅಂತ ನಾನು ಹೇಳಿದ್ದೇನೆ ಅಷ್ಟೇ. ಇದರಲ್ಲಿ ನನಗೆ ಯಾವ ಸ್ಟಾರು ಬೇಡ, ಯಾವ ಪರನೂ ಬೇಡ, ಯಾವ ವಿರೋಧನೂ ಬೇಡ. ಇಟ್ ಈಸ್ ಮೈ ಓನ್ ಕಾನ್ಶಿಯಸ್, ನನ್ನ ಆತ್ಮಸಾಕ್ಷಿ ಹೇಳಿಕೆ ನಾನು ಕೊಟ್ಟಿದ್ದೆ. ಯಾರಿಗೆ ನಾನು ಯಾರು ಕ್ಷಮೆ ಕೇಳಲಿ? ಐ ವಿಲ್ ನಾಟ್ ಗೋ ಬ್ಯಾಕ್ ಮೈ ವರ್ಡ್ಸ್. ಡಿ ಕೆ ಶಿವಕುಮಾರ್ ಏನು ಏಟು ಪಾಟು ಎಲ್ಲ ಬಡಿಲಿ, ಯಾರು ಬೇಡ ಅಂತಾರೆ. ನನ್ನ ಸೇರಿಸದೆ ಹೋದ್ರೂ ಚಿಂತೆ ಇಲ್ಲ. ಅವ್ರವ್ರ ಡ್ಯೂಟಿ ಅವ್ರವ್ರು ಮಾಡ್ತಾರೆ. ಮನುಷ್ಯ ಹುಟ್ಟಿದ ಮೇಲೆ ಒಂದಿನ ಸಾಯ್ಬೇಕಲ್ಲ. ಥ್ಯಾಂಕ್ ಯು ಸರ್.
ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ, ಯಾವುದೇ ರೀತಿಯಾಗಿ ಹಿಂದೆ ಹೆಜ್ಜೆ ಇಡುವಂತಹ ಸಾಧ್ಯತೆಯೇ ಇಲ್ಲ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ತಮ್ಮ ಒಂದು ನಿಲುವಿಗೆ ಬದ್ಧರಾಗಿದ್ದಾರೆ.